ಸೊ ಬಾಲ್ಯದಲ್ಲಿ ತುಂಬ ತುಂಟ ಅಂತ ಹೇಳಿದ್ರಿ ಸರ್. ತುಂಟಾಟ ಆಡ್ಕೊಂಡು ಅಪ್ಪ ಅಮ್ಮನ ಹತ್ರ ಒದೆ ತಿಂತಾ ಇದ್ರಾ? ಆವಾಗ ನಿಮಗೆ ನಾವು ಇದರಲ್ಲೂ ಕಾಲೇಜ್ ಡೇಸಲ್ಲೂ ಅಷ್ಟೇ ದುಡ್ಡು ಬೇಕಾಗಿತ್ತಲ್ಲ ನಮಗೆ. ಬಿಯರ್ ಗಿಯರ್ ಕುಡಿಬೇಕು, ಓಡಾಟ ಮಾಡಬೇಕು, ಮತ್ತು ಯಾರಾದರೂ ನಮ್ಮ ಹೆಣ್ಮಕ್ಳು ಚಾಕ್ಲೇಟ್ ಕೇಳಿದ್ರೆ ಕೊಡಿಸ್ಬೇಕು. ಓಕೆ. ಆವಾಗ ನಾನೇ ನಮ್ಮ ತಂದೆ ಕಾಗದ ಬರೆದು ಬಿಡಿದೆ, ಓಕೆ. ಪ್ರಿನ್ಸಿಪಾಲ್ದು ಸೈನ್ ಹಾಕ್ಬಿಟ್ಟು, ಏನಂತ ಸರ್? ಈಗ ನಿಮ್ಗೆ ಹೆಚ್ಚು ಪಾಠ ಆಗಿದೆ, ಈಗ ನಿಮ್ಮ ಮಗನಿಗೆ 200 ರೂಪಾಯಿ ಜಾಸ್ತಿ ಕಳಿಸ್ಬೇಕು ಅಂತೇಳಿ. ಆಗ ಒಂದು ಸರಿ ನಮ್ಮೂರು ಪಟೇಲರು, ನಮ್ಮ ಅಡಗೂರು ಪಟೇಲರು ಸಿದ್ಧಲಿಂಗಪ್ಪನವರು, ಅವರು ನಮ್ಮ ತಂದೆ ಭಾಳ ಸ್ನೇಹಿತರು. ಅವ್ರು ಕರ್ಕೊಂಡು ಬಂದುಬಿಟ್ರು ಒಂದು ದಿವಸ ಕಾಲೇಜಲ್ಲಿ. ಏನಯ್ಯ, ಮೊನ್ನೆ ತಾನೇ 300 ರೂಪಾಯಿ ಕೊಟ್ಟಿದ್ದೀವಿ, ಆಗಲೇ 200 ಕಾಗದ ಬರೆದಿದೆಯಲ್ಲ. ಆಮೇಲೆ ಸರ್ಕಾರ ಚೆನ್ನಾಗಿ ಬೈದರು. ಅಂದ್ರೆ ಇನ್ಫ್ಲೂಯೆನ್ಸ್ ಮಾಡ್ಸಕ್ಕೆ ಅಪ್ಪಾಜಿ ಪಟೇಲ್ರು ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಪಟೇಲರು ಪಾಪ ನಮ್ಮ ಮನೆಗೆ, ನಮ್ಮ ತಂದೆಗೆ ಭಾಳ ಸ್ನೇಹಿತರು. ಅವರು ಚೆನ್ನಾಗಿ ಬೈದರು. ಅಲ್ಲಿ ಯಾವ ಸರ್ಕಾರ, ದರಿದ್ರ ಸರ್ಕಾರ ಇದು. ಇಲ್ಲಿ ನೋಡಿದ್ರೆ ರೈತರಿಗೆ ಇದನ್ನು ಜಾಸ್ತಿ ಇರ್ತದೆ, ಹೈಕಳಿಗೆಲ್ಲ ಪಾಠ ಜಾಸ್ತಿ ಮಾಡಿಬಿಟ್ಟದೆ. ಆಮೇಲೆ ಎಲ್ಲ ನಿಮ್ಮ ಪ್ರಿನ್ಸಿಪಾಲ್ ಈಗ ನೋಡಬೇಕು ಅಂದರು. ಅಯ್ಯಪ್ಪ, ನನಗೆ ಪ್ರಿನ್ಸಿಪಾಲ್ ಹತ್ರ ಹೆಂಗೆ ಕರ್ಕೊಂಡು, ಇಲ್ಲ ಪ್ರಿನ್ಸಿಪಾಲ್ ಹೆಂಡ್ತಿಗೆ ಹೆರಿಗೆ ಆಗಿದೆ, ಊರಿಗೆ ಹೋಗ್ಬಿಟ್ಟಿದ್ದಾರೆ ಅಂದೆ. ಓ, ಬಚಾವ್ ಆಗ್ಬಿಟ್ರಿ ಅಲ್ಲೂನು. ಅಲ್ಲೂ ಬಚಾವಾತು.